ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಚ್ಚಿದ ಲಕೋಟೆಯಲ್ಲಿ 27 ದಾಖಲೆಯನ್ನ ಇಡಿ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ದಾಖಲೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಮುಡಾದ ಮಾಜಿ ಆಯುಕ್ತ ನಟೇಶ್ ಅವರಿಗೆ ಸಂಬಂಧಪಟ್ಟಾಗಿನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ನಡೆಸೋದಕ್ಕೆ ಇಡಿಗೆ ಅವಕಾಶ ಸಿಕ್ಕಿರುವಂತದ್ದು ಸಹಜವಾಗಿ ಇದೀಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದೊಡ್ಡಿರುವಂತ ವಿಚಾರ. ಇದರ ನಡುವಿನೇ ಇದೀಗ 27 ದಾಖಲೆಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಾಗಿದ್ದು ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ವಾದವನ್ನ ಹೂಡಿದ್ದಾರೆ. ಇಡಿ ಪರ ವಕೀಲರ ವಾದಕ್ಕೆ ಲೋಕಾಯುಕ್ತ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇಡಿ ಅರ್ಜಿ ಸ್ವೀಕರಿಸಬೇಕೇ ಬೇಡವೇ ಅನ್ನುವಂಥದ್ದು ನಿರ್ಧಾರ ಆಗಿಲ್ಲ. ಇಡಿ ವಾದ ಪರಿಗಣಿಸದಂತೆ ವೆಂಕಟೇಶ ಅರಬಟ್ಟಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡಿ ಅರ್ಜಿಯನ್ನ ಸ್ವೀಕರಿಸಬೇಕನ್ನುವಂತ ಬಗ್ಗೆನೇ ನಾವು ವಾರ್ತೆಯನ್ನ ಮಂಡಿಸ್ತಾ ಇದ್ದೀವಿ. ಲೋಕಾಯುಕ್ತ ದಾಖಲೆಗಳಲ್ಲಿ ಇಡಿ ಸಂಗ್ರಹಿಸಿದ ದಾಖಲೆಯ ಉಲ್ಲೇಖ ಕೂಡ ಇದೆ. ಆರೋಪ ಪಟ್ಟಿಯ ಪೇಜ್ 649ರಿಂದ 703ರವರೆಗೂ ನಮ್ಮ ದಾಖಲೆಯನ್ನ ಪರಿಗಣಿಸಿದ್ದಾರೆ. ಆದರೂ ಬಿ ರಿಪೋರ್ಟ್ ಸಲ್ಲಿಸಿರೋದಕ್ಕೆ ಇಡಿಯ ತಕರಾರನ್ನ ಇದೀಗ ವ್ಯಕ್ತಪಡಿಸಲಾಗಿದೆ. ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಈ ವಾದವನ್ನ ಹೂಡಿದ್ದಾರೆ.